ಬೆಳಿಗ್ಗೆ ನಮ್ಮ ಗಂಗಾವತಿಯಲ್ಲಿ ಸ್ನೇಹಿತರಿಗೆ, ಅಂದರೆ ಹುಟ್ಟೂರನ್ನು ಬಿಟ್ಟು ಬದುಕುವಂಥ ಒಂದು ಸ್ಥಿತಿ ಶತ್ರುಗಳು ಕೂಡ ಯಾವತ್ತೂ ಕೂಡ ಬರಬಾರ್ದು ಅಂತೇಳಿ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದಾಗೆ ಇಡೀ ಜಗತ್ತೆಲ್ಲ ನಾವು ಸುತ್ತಾಡಿ ಬಂದರೂ ಕೂಡ ನಾವು ನಮ್ಮೂರೇ ನಮಗೆ ಮೇಲು ಅಂತೇಳಿ ಯಾವ ರೀತಿ ನಮ್ಮ ಗಾದೆ ಮಾತಿದೇನೋ ಆ ರೀತಿ ಪ್ರತಿ ಕ್ಷಣ ಕೂಡ ಬಳ್ಳಾರಿಯಲ್ಲಿ ತುಂಬ ಬಡತನದಿಂದ ಹಿಡಿದು ಶ್ರೀಮಂತಿಕೆ, ರಾಜಕೀಯ ಎಲ್ಲ ವಿಚಾರಗಳಲ್ಲಿ ಕೂಡ ಬಳ್ಳಾರಿಯನ್ನು ಬಿಟ್ಟು ಒಂದು ಕ್ಷಣ ಕೂಡ ಬದುಕ್ತಿರೋ ನನಗೆ 14 ವರ್ಷ ದೂರ ಮಾಡಿರೋಂಥ ಒಂದು ವಿಚಾರ. ಅದೆಲ್ಲವೂ ಕೂಡ ಶತ್ರುಗಳು ಕೂಡ ಅಂಥ ಒಂದು ಸ್ಥಿತಿ ಅನುಭವಿಸಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅಜ್ಜಿಯಾಗಿನ ಮುಂಚೆ ಗಣೇಶನ ಮೂರ್ತಿಯಲ್ಲಿ ಪೂಜೆ ಸಲ್ಲಿಸಿದ್ರಿ, ಆಂಜನೇಯ ಮತ್ತು ಏನು ಸರ್ ಅದು ನೋಡಿ, ಒಂದು ವಿಷಯ ಅಂದರೆ ನಮ್ಮ ಪುರಾಣಗಳೆಲ್ಲ ನಾವು ಓದ್ತಾ ಇರ್ತೀವಿ. ಅಂದರೆ ಒಂದು ಕೆಟ್ಟ ಸಮಯ ಬಂದಾಗ ಏನೇ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಯೊಂದು ಎದುರಾಗುತ್ತೆ. ಒಳ್ಳೆಯ ಸಮಯ ಬಂದಾಗ ಎಲ್ಲ ಶುಭ ಶಕುನಗಳು ಎದುರಾಗುತ್ತೆ. ಆ ರೀತಿ ನಾನು ಸುಪ್ರೀಂ ಕೋರ್ಟಲ್ಲಿ ಅಪ್ಲಿಕೇಶನ್ ಆಗಬೇಕು ಅಂತ ನಾನು ತೀರ್ಮಾನ ಮಾಡಿ ಒಳ್ಳೆಯ ಸಮಯ ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಗಂಗಾವತಿಯ ಒಂದೆಲ್ಲ ಗಣೇಶನ ಮೂರ್ತಿಗಳಿಗೆ ನಾನು ವಿಸಿಟ್ ಮಾಡೋ ಸಂದರ್ಭದಲ್ಲಿ ವಿಜಯವೃಂದ ಗಣಪತಿ ಅಂತೇಳಿ ನಮ್ಮ ಗಂಗಾವತಿಯಲ್ಲಿ ಅಲ್ಲಿಗೆ ಹೋದಾಗೆ ಅಪ್ಲಿಕೇಶನ್ಸ್, ಅಫಿಡವಿಟ್ಸ್ ಎಲ್ಲ ಲಾಯರ್ಗಳು ತಯಾರು ಮಾಡಿ ತೊಗೊಂಡು ಬಂದಿದ್ದರು. ಅಲ್ಲೇ ನಾನು ಪೂರ್ವ ದಿಕ್ಕಕ್ಕೆ ಕೂತ್ಕೊಂಡು ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿ ಸಿಗ್ನೇಚರ್ ಮಾಡಿ ಅಲ್ಲಿಂದ ಅಂಜನಾದ್ರಿಗೆ ಬಂದೆ. ನಾನು ವಿಜಯವೃಂದ ಗಣಪತಿ ಬರೋ ಮುಂಚೆ ಇವತ್ತು ಬನ್ನಿ ಮಹಾಂಕಾಳಮ್ಮ ತಾವು ಬಂದಿದ್ದರು ಬೆಳಗ್ಗೆ. ಅಲ್ಲಿ ನನಗೆ ಒಂದು ವಿಚಿತ್ರ ಅಂತಂದರೆ ಆ ಗಿಡದ ಕೆಳಗಡೆಯಿಂದ ನಡ್ಕೊಂಡು ಬರ್ತಾಯಿದ್ದೆ. ನೋಡಿದ ತಕ್ಷಣ ಬನ್ನಿ ಗಿಡ ಅಂತ ಹೇಳಿದರು. ಯಾವ ರೀತಿ ಆ ಪಾಂಡವರಿಗೆ ಅವರೇನು ಅಜ್ಞಾತವಾಸ ಮುಗಿಸ್ಕೊಂಡು ಯುದ್ಧಕ್ಕೆ ಹೋಗಿ ಅವರು ಸ್ವಂತ ಊರಿಗೆ ಹೋಗಬೇಕು ಅನ್ನೋ ಪ್ರಯತ್ನದಲ್ಲಿ ಹೋದಾಗ ಕೌರವರ ಜೊತೆ ಯುದ್ಧ ಮಾಡೋ ಮುಂಚೆ ಆ ಬನ್ನಿ ಗಿಡದಲ್ಲೇ ಆ ತಾಯಿ ಜಗನ್ಮಾತೆ ಅವ್ರಿಗೆ ಆಶೀರ್ವಾದ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಯಾವ ರೀತಿ ಕೊಡ್ತಾರೋ ಆ ರೀತಿ ಇವತ್ತು ನನ್ನ ಎಲ್ಲ ಗಂಗಾವತಿ ಸ್ನೇಹಿತರು ಕೂಡ ಆ ಹನುಮಂತನ ಗದೆಯನ್ನು ಕೊಟ್ಟು ಇವತ್ತು ಅಂದರೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋದಕ್ಕೆ, ಸಮಾಜದ ಒಳ್ಳೆಯ ಕೆಲಸಗಳಿಗೋಸ್ಕರ ನನಗಿವತ್ತು ಅವರು ಎಲ್ಲರೂ ಕೂಡ ಪ್ರೀತಿಯಿಂದ ಹನುಮಂತನ ಮೂಲಕ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಶುಭ ಸೂಚನೆಗಳಂದರೆ ಆ ಬನ್ನಿ ಮಹಾಂಕಾಳಮ್ಮ ಆಗಿರ್ಬೋದು, ವಿಜಯವೃಂದ ಗಣಪತಿ ಆಗಿರ್ಬೋದು, ನವರಾತ್ರಿಗಳ ಮೊದಲನೇ ದಿನ ನಾನು ಬಳ್ಳಾರಿಗೆ ಹೋಗುವಂಥ ಸುಸಂದರ್ಭ ಆಗಿರ್ಬೋದು, ಅಲ್ಲಿ ಗಂಗಾವತಿಯಲ್ಲಿ ತಾಯಿ ದುರ್ಗಮ್ಮ, ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ. ಸೊ ಹಾಗಾಗಿ ಇವೆಲ್ಲ ಕೂಡ ಒಂದು ರೀತಿ ಎಲ್ಲೋ ವಿಧಿಯಾಟದಲ್ಲಿ ಭಗವಂತ ನನ್ನ ಕೆಟ್ಟ ಗಳಿಗೆಗಳೆಲ್ಲ ಕೂಡ ಕಳೆದು ಒಳ್ಳೆಯ ಸಮಯ ಬರ್ತಾ ಇದೆ ಅನ್ನೋಂಥ ನಂಬಿಕೆ ನನಗೆ.